ಹೊಸಬರು ಯಾರನ್ನ ಬಂದರೆ ನಿಮ್ಮ ಝೀನಲ್ಲಿ ಅವಕಾಶ ಇದೆಯಾ? ಸೊ ಖಂಡಿತ ಇದೆ, ಇದರಲ್ಲಿ ಯಾವುದು ಬ್ಯಾರಿಯರ್ಸ್ ಏನೂ ಇಲ್ಲ. ಈ ಒಂದು ಹಾಗೆ ಆವಾಗ ಹೇಳಿರೋ ಪ್ರಕರಣ ಇದು ನ್ಯೂ ಇಂಡಸ್ಟ್ರಿ ಥರನೇ, ಬಿಕಾಸ್ ಇಟ್ಸ್ ವೆರಿ ನ್ಯೂ ಫಾರ್ ಕನ್ನಡ ಅನ್ನೋ ಥರ ಇರುವಾಗ ಸೊ ಇದನ್ನು ಓಪನ್ ಅಪ್ ಆಗಿದ ತಕ್ಷಣ PRK ಥರ ಎಲ್ಲರೂ ಇಮಿಡಿಯೇಟಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಬಂದರು. ಆ್ಯಂಡ್ ವಿ ಆರ್ ಆಲ್ಸೋ ಎಕ್ಸ್ಪ್ಲೋರಿಂಗ್ ಮೋರ್ ಪೀಪಲ್. ತುಂಬ ಕಥೆಗಳು ಕೇಳ್ತಾ ಇದ್ವಿ, ಅದರಲ್ಲಿ ಯಾವುದು ಹೊಸಬರು ಹಳೆಬರು ಅನ್ನೋದು ಡಿಫ್ರೆನ್ಸಿಯೇಷನ್ಸ್ ಇಲ್ಲ. ಚಂದ ಇದ್ದ ಕಥೆ ಇದ್ದರೆ ಅವ್ರಿಗೆ ಮಾಡೋಕ್ಕೆ ಅದೊಂದು ಫುಲ್ ಕೆಪಾಸಿಟಿ ಇದ್ದರೆ ಖಂಡಿತವಾಗಿ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಯಾವುದೂ ಸಪ್ರೇಟ್ ಡಿಫ್ರೆನ್ಸಿಯೇಷನ್ಸ್ ಅಂತೂ ಇಲ್ಲ. ಪ್ರತಿದೇನು ಡಿಫ್ರೆನ್ಸ್ ಏನು, ಮತ್ತು ಅಲ್ಲಿ ಒಂದು ವಿಶೇಷವಾಗಿ ಹೇಳ್ಬೋದು ಅದೊಂದು ಪಾತ್ರ ಅಂತ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದು ಶೂಟಿಂಗ್ ವೈಸ್ ಏನೋ ವ್ಯತ್ಯಾಸ ಅನಿಸಲಿಲ್ಲ ಸರ್, ಟು ಬಿ ವೆರಿ ಫ್ರ್ಯಾಂಕ್. ಅಂದರೆ ಬಹುಶಃ ಸಿನಿಮಾ ಡೈರೆಕ್ಟ್ರು, ಸಿನಿಮಾ ಕ್ಯಾಮ್ರಾಮ್ಯಾನು, ಸಿನಿಮಾ ಆ್ಯಕ್ಟ್ರು, ಕೋ ಆ್ಯಕ್ಟರ್ಗಳೆಲ್ಲ ಇದ್ದಿದ್ದರಿಂದ ನನಗೇನು ವ್ಯತ್ಯಾಸ ಅನಿಸಲಿಲ್ಲ. ಏನು ವ್ಯತ್ಯಾಸ ಅದೇ ಬೇಡ್ರ ವಿಷಯದ ಬಗ್ಗೆ ಅದೇ ಸರ್. ನಾನು ಸಂಕೇತದವರು ನಮಗೆ ಶೂಟಿಂಗಲ್ಲಿ ಬಿಡುವು ಇದ್ದಾಗ ಒಂದು ಟ್ರೈನಿಂಗ್ ಮಾಡ್ತಾಯಿದ್ರು. ಅದೇನು ತುಂಬ ಸಾಂಪ್ರದಾಯಿಕ ಒಂದು ಆಚರಣೆ ಇರೋದ್ರಿಂದ ಅಥೆಂಟಿಕ್ ಆಗಿ ಅದು ಸ್ವಲ್ಪ ಹುಲಿಯ ವಿಷಯದಲ್ಲೂ ಬರೋ ಆಗಿಲ್ಲ. ಅದಕ್ಕೊಂದು ರಿದಮ್ ಇದೆ, ಆ ಥರ ಬರಬೇಕು ಅಂತ ಅವರು ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಅದಕ್ಕೆ ನಾನು ಸ್ವಲ್ಪ ರಾಂಗ್ ಮಾಡಿದ್ರು ನೀವು ಮಾಡಬಾರ್ದು ಸರ್, ಆಮೇಲೆ ಜನ ನೋಡ್ತಿರ್ತಾರೆ, ನಮಗೆ ಬೈತಾರೆ ಅಂತ ಅವ್ರು ಟ್ರೈನ್ ಮಾಡ್ತಾಯಿದ್ರು. ಸೊ ನಾವು ತುಂಬ ಹುಷಾರಾಗಿ ಮುತುವರ್ಜಿ ವಹಿಸಿ ಅವ್ರು ಹೇಳ್ಕೊಟ್ಟಷ್ಟು ಕಲಿತು ಶೂಟಿಂಗ್ ಟೈಮಲ್ಲಿ ಅವರಿದ್ದರು, ಅವ್ರು ಏನು ಮಾಡಿಸಿದ್ರು. ಒಂದು ಅವಕಾಶ ಅಷ್ಟೇ ನನಗೆ ಅಷ್ಟೊಳ್ಳೆ ಒಂದು ಪಾತ್ರ ಮಾಡೋದಕ್ಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.